ಕೈನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮನ ದೇವನಿಗೆ ಅಂತ ಹೇಳಿ. ಓಂ ಶ್ರೀ ಗುರು ಬಸವಲಿಂಗ. ಇಂದು ಶ್ರೀ ಲೋಕೇಶ್ವರ ಶಿಕ್ಷಣ ಸಮಿತಿಯ ರಾಜಾ ಭೈರವ್ ಸಿಂಗ್ ಘೋರ್ಪಡೆ ಸಂಯುಕ್ತ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಇಂದಿನ 2024-25 ಸಾಲಿನ ಶ್ರೀ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರಪ್ರಥಮವಾಗಿ ಲೋಕೇಶ್ವರ ದೇವರನ್ನು ಋಣಮಂದಿರದಲ್ಲಿ ನಮಸ್ಕರಿಸುತ್ತಾ ಇಂದಿನ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 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 ಪರಮ ಪೂಜ್ಯರಾದ ಸದಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ್ ಮಲ್ಲಾಪುರ್ PL ಇವರಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ, ಅದೇ ರೀತಿ ಇಂದಿನ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತರು SP ಕೃಷ್ಣಗೌಡರನ್ನು ನಮಸ್ಕರಿಸುತ್ತಾ, ಇಲ್ಲಿ ಎಲ್ಲ ಸಂಘ ಸಂಸ್ಥೆಯ ಪ್ರಾಚಾರ್ಯರೇ, ಮುಖ್ಯಾಧ್ಯಾಪಕರೇ ಹಾಗೂ ಇಲ್ಲಿ ನೆರೆದಿರುವ ಗುರುವೃಂದರೇ, ಅದೇ ರೀತಿ ಇಲ್ಲಿ ಆಸೀನನಾಗಿರುವಂತಹ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ, ಇವತ್ತಿನ ಮುಂಜಾವಿನ ಶುಭ ಮುಂಜಾವು, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ತಮಗೆಲ್ಲರಿಗೂ ಇವತ್ತಿನ ನಾಗರ ಪಂಚಮಿಯ ಶುಭಾಶಯಗಳು. ನಿಮ್ಮಲ್ಲಿ ಒಂದು ಕೋರಿಕೆ, ನೀವು ಭಾಳ ಮಾತಾಡಕತ್ತೀರಿ ಅಂದ್ರೆ ನಾನು ಭಾಳ ಮಾತಾಡ್ತೀನಿ. ನೀವು ಶಾಂತ ಕುಂತ್ರಿ ಅಂದ್ರೆ ನಾನು ಸ್ವಲ್ಪದ್ರಾಗ ಭಾಷಣ ಮುಗಿಸ್ತೀನಿ. ನಿಮಗೆ ಎರಡರೊಳಗೆ ಯಾವ್ದು ಇಷ್ಟ? ಸ್ವಲ್ಪದ್ರಾಗ ಭಾಷಣ ಮುಗಿಸೋದು, ಹೌದಾ? ಓಕೆನಾ? ಹಂಗಾದ್ರೆ ನೀವು ಶಾಂತ ಕುಂತು ಕೇಳಬೇಕು. ನಾನು ನಿಮಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ, ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ನೋಡ್ರಿ, ಹೌದಾ? ಇವತ್ತು ನಾವು ಏನು ಮಾಡಕತ್ತೀವಿ? ಸರಸ್ವತಿ ಪೂಜೆ, ಹೌದಾ? ಈಗ ನೀವು ನೋಡಿದ್ರಿ ನಿಮ್ಮ ಸಹೋದರಿಯರು ಅಕ್ಕಂದಿರಿಗೆ ಅವರು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಗುಣಗಳನ್ನು ತಗೊಂಡು ನಮ್ಮ ಸಂಸ್ಥೆಗೆ, ಇಲ್ಲಿರುವಂತಹ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂಗತಿಯನ್ನು ಮಾಡಿಕೊಟ್ಟಿದ್ದಾರೆ, ಹೌದಾ? ನೀವೆಲ್ಲನೂ ಮಾಡ್ಬೋದಲ್ಲ? ಹಿಂಗೆ ಮಾತಾಡಿದ್ರೆ ಸಾಧ್ಯನಾ? ಇಲ್ಲ. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದ್ರೆ, ಪ್ರಪ್ರಥಮವಾಗಿ ಈ ಸರಸ್ವತಿ ಪೂಜೆ ಯಾಕೆ ಮಾಡಲಾಗ್ತೈತಿ, ನಾವು ಯಾಕೆ ಮಾಡ್ತೀವಿ, ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರಗಳೇನು ಅಂತ ನೋಡೋಣ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಾಕೆ ಮಾಡ್ತಾರೆ? ಇದು ಎಲ್ಲ ಶಿಕ್ಷಕರು ನೋಡ್ರಿ ನಿಮ್ಮೊಂದಿಗೆ ಇದ್ದು ನಿಮಗೆ ಒಳ್ಳೆತನಗೆ ಅಂದ್ರೆ ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಸಲುವಾಗಿ ಅವರ ಸತತ ಪ್ರಯತ್ನ ಇರ್ತೈತಿ, ಹೌದಾ? ನಿಮಗೆಲ್ಲ ನೋಡ್ರಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅಷ್ಟು ಓದಬೇಕು, ಹಿಂಗೆ ಓದಬೇಕು, ಎಲ್ಲ ದಾರಿ ತೋರಿಸ್ತಾ ಇರ್ತಾರೆ, ಹೌದಲ್ವಾ? ಅದೇ ರೀತಿ ಪ್ರತಿಭಾ ಪುರಸ್ಕಾರ ಅಂದರೆ ಏನು ಅಂತಂದರೆ, ವಿದ್ಯಾರ್ಥಿಗಳ ಜವಾಬ್ದಾರಿ ಹೆಚ್ಚಿಗೆ ಆಗ್ತೈತಿ. ನಿಮ್ಮ ಜವಾಬ್ದಾರಿ ಹೆಚ್ಚುವುದಿಲ್ಲೋ? ಇದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿರುವಂಥ ಸೂಕ್ತ ಗುಣಗಳನ್ನು, ಕೌಶಲ್ಯಗಳನ್ನು ನಾವು ಹೊರಗೆಳೆಯಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲ ಶಿಕ್ಷಕರಿಂದ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಕೊಡ್ತದ ಅಂತ ಹೇಳ್ತೀವಿ, ಹೌದಾ? ಈಗ ಸರಸ್ವತಿ ಪೂಜೆ ಇದು ನಮ್ಮಲ್ಲೇ ಒಂದು ಸಂಸ್ಕೃತಿ, ಹೌದಾ? ನಾವು ಏನೇ ಕಾರ್ಯಕ್ರಮಗಳು ಮಾಡಲಿ, ಯಾವುದೇ ಸಮಾರಂಭ ಮಾಡಲಿ, ನಾವು ಪ್ರಪ್ರಥಮವಾಗಿ ದೇವರಿಗೆ ಕೈ ಮುಗಿತೀವಿ, ಹೌದಾ? ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ. ಒಬ್ಬ ನಿಮ್ಮಲ್ಲೇ ಯಾರು ರೋಹಿತ್ ಅಂತಿರ್ಬೋದು, ಅರ್ಚನಾ ಅಂತಿರ್ಬೋದು, ಹಿಂಗೇನಾಗ್ತೈತಿ ಅಂತಂದ್ರೆ, ಒಂದು ದಿವಸ ಅವಳು ಮನೆಯಿಂದ ಹೋಗ್ತಾ ಇರ್ತಾಳ, ಸ್ಕೂಲಿಗೆ ಹೋಗ್ತಾಳ, ಸ್ಕೂಲ್ ಮುಗಿಸಿ ಬರ್ತಾ ಇರೋ ಹೊತ್ನ್ಯಾಗ ಅವರಿಗೆ 3 ಜನರು ಭೇಟಿ ಆಗ್ತಾರೆ. ಯಾರ್ಯಾರು ಅವ್ರು 3 ಜನ? ಒಬ್ಬಳು ಸರಸ್ವತಿ ಅಂತ, ಹೌದಾ? ಇನ್ನೊಬ್ಬಳು ಲಕ್ಷ್ಮಿ ಅಂತ, ಮೂರನೇದವಳು ಐಶ್ವರ್ಯ ದೇವತೆ ಅಂತ ಭೇಟಿ ಆಗ್ತಾರೆ. ಅವ್ರು ಏನಂತಾರ, ನೀನು ನಮ್ಮಲ್ಲೇ ಒಬ್ಬರನ್ನ ಆರಿಸ್ಕೋ, ನಾವು ಒಬ್ಬರು ನಿನ್ನ ಜೊತೆಗೆ ಬರ್ತೀವಿ ಅಂತ ಹೇಳಿ.
ಕರೆಕ್ಟಾ? ಆ ಹೊತ್ನಾಗ ನೀವೇನು ಮಾಡ್ಬೋದು, ಐಶ್ವರ್ಯ ದೇವತೆಯನ್ನು ಆರಿಸ್ಬೋದು. ಯಾಕೆ ಅವನು ವಿಚಾರ ಮಾಡ್ತಾನೆ, XYZ ಐಶ್ವರ್ಯ ಅಂದ ಅರ್ಚನಾ ಅಂತ ಇಟ್ಕೋರಿ, ಯಾರಾದರೂ ಇಟ್ಕೋರಿ, ನಿಮ್ಮಲ್ಲಿಯೇ ಒಬ್ಬರು 3 ಜನ ಬರ್ತೀನಿ ಅನ್ನಕತ್ತಾರ. ಯಾರ್ಯಾರು? ಸರಸ್ವತಿ ಬರ್ತೀನಿ ಅನ್ನಕತ್ತಾಳ, ಲಕ್ಷ್ಮಿನೂ ಬರ್ತೀನಿ ಅನ್ನಕತ್ತಾಳ, ಐಶ್ವರ್ಯ ದೇವತೆನೂ ಬರ್ತೀನಿ ಅನ್ನಕತ್ತಾಳ. 3 ಜನ ಶ್ರೇಷ್ಠರು, 3 ಜನನೂ ನಮಗೆ ಬೇಕು. ಆದ್ರೆ ಅವ್ರ ಕಂಡೀಷನ್ ಏನಿದೆ? ಒಬ್ಬರ ಬರ್ತೀವಿ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ನೀನು ಒಬ್ಬರನ್ನ ಮಾತ್ರ ಆರಿಸ್ಕೋ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಅವಳು ವಿಚಾರ ಮಾಡ್ತಾಳೆ, ನಾನು ಸರಸ್ವತಿನ ಆರಿಸ್ಕೊಂಡ್ರೆ ಲಕ್ಷ್ಮಿ ಬಿಡೋಕ್ಕಾಗ್ತೈತಿ, ಲಕ್ಷ್ಮಿ ಇಲ್ಲದೆ ನಮಗೇನು ಮಾಡೋಕ್ಕಾಗಲ್ಲ. ಲಕ್ಷ್ಮಿನೂ ನಾವು ಬಿಟ್ಟಿವಿ, ಲಕ್ಷ್ಮಿನ ಆರಿಸ್ಕೊಂಡಿವಿ ಅಂದ್ರೆ ಸರಸ್ವತಿನೂ ಬಿಡ್ತೀವಿ, ಐಶ್ವರ್ಯನೂ ಬಿಡ್ತೀವಿ. ಐಶ್ವರ್ಯ ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿಯನ್ನು ಆರಿಸ್ಕೊಂಡಿವಿ ಅಂದ್ರೆ ಇವರಿಬ್ಬರನ್ನು ಬಿಡ್ತೀವಿ. ನಾನು ಏನು ಮಾಡಲಿ ಅಂತ ವಿಚಾರ ಮಾಡ್ತಾಳೆ. ಆಗ ಏನು ಹೇಳ್ತಾಳಕಿ, ನೀವು 3 ಜನ ಅಲ್ಲ ನಿಂದರ್ರಿ, ನಾನು ಮನೆಗೆ ಹೋಗ್ತೀನಿ, ನಮ್ಮ ತಾಯಿ ಜೊತೆಗೆ ಎಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಹೌದಾ? ಮನೆಗೆ ಹೋಗ್ತಾಳ, ಅವ್ರ ಬಾಗಿಲು ಹೊರಗೆ ನಿಂತಿರ್ತಾರ, ಹಿಂಗೆ ಆಗೈತಿ, ನನಗೆ 3 ಜನ ಕೇಳಕತ್ತಾರ, ಮಮ್ಮಿ ನಾನು ಒಬ್ಬರಿಗೆ ಒಳಗೆ ಕರ್ಕೋಬಹುದು, ನಾನು ಯಾರನ್ನು ಕರ್ಕೊಳ್ಳಿ ಅಂತ ಕೇಳ್ತಾಳೆ. ಆಗ ನೋಡ್ರಿ, ಹಿರಿಯರು ಮನೆಯೇ ಮೊದಲು ಪಾಠಶಾಲೆ ಅಂತ ಹೇಳಲಾಗ್ತೈತಿ. ಹೌದಾ? ಅವಾಗ ತಾಯಿ ಹೇಳ್ತಾಳ, ಬೇಡ ಮಗು, ನೀನು ಸರಸ್ವತಿಯನ್ನು ಆರಿಸ್ಕೋ ಅಂತ ಹೇಳ್ತಾಳೆ. ಹಾಂ, ಯಾಕೆ ಮಮ್ಮಿ ಲಕ್ಷ್ಮಿನದೆಲ್ಲ ಬಿಡ್ತೀವಿ ಅಲ್ಲ ಅಂತ ಹೇಳಿ. ಇಲ್ಲ, ಸರಸ್ವತಿ ಬೇಕು, ವಿದ್ಯೆ ಬುದ್ಧಿ ಎಲ್ಲ ಬೇಕು, ವಿದ್ಯಾ ವಿನಯೇನ ಶೋಭತೆ ಅಂತ ಹೇಳಲಾಗ್ತೈತಿ. ಹೌದಾ? ಅದಕ್ಕಾಗಿ ಅವನು ಹೋಗಿ ಸರಸ್ವತಿಯನ್ನು ನಮಸ್ಕರಿಸಿ ಹೇಳ್ತಾನೆ, ತಾವು ಬರಬೇಕು ಅಂತ ಹೇಳಿ. ತಾವು ಬರಬೇಕು ಅಂದಾಗ ನೋಡ್ರಿ ಎಂಥ ವಿಸ್ಮಯ, ಅವಳ ಜೊತೆಗೆ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿನೂ ಸಹಿತ ಬರ್ತಾರೆ ಒಳಗೆ. 3 ಜನ ಬಂದ್ಬಿಡ್ತಾರೆ. ಇದು ಹೆಂಗಂತ ಕೇಳಿದಾಗ ಸರಸ್ವತಿ ನೋಡ್ರಿ, ತಾಯಿ ಹೇಳ್ತಾಳ, ವಿದ್ಯೆ ಇದ್ದಾಗ ಮಾತ್ರ ನಾವು ನಮ್ಮ ಕಾಯಕದಿಂದ ನಾವು ಲಕ್ಷ್ಮಿಯನ್ನು ಗಳಿಸ್ಬೋದು. ಲಕ್ಷ್ಮಿ ತನ್ನಿಂದ ತಾನೇ ಬರ್ತಾಳ. ಪ್ರಪ್ರಥಮವಾಗಿ ಏನು ಬೇಕು? ವಿದ್ಯೆ ಬೇಕು. ಆ ನಂತರ ನಾವು ವಿದ್ಯೆ ಇತ್ತು ಅಂದ್ರಾಗ ಮಾತ್ರ ನಾವು ಲಕ್ಷ್ಮಿಯನ್ನು ಗಳಿಸ್ಬೋದು, ಮುಂದೆ ಸುಖ ಸಂಪತ್ತಿನಲ್ಲಿ ಇರಬಹುದು, ನಾವು ಎಲ್ಲವನ್ನೂ ಗಳಿಸ್ಬೋದು, ತನ್ನಿಂದಾನೇ ಐಶ್ವರ್ಯನೂ ಬರ್ತೈತಿ. ಹೀಗಾಗಿ ಆ ಮಗುವಿನ ಆಯ್ಕೆ ನೋಡ್ರಿ, ಸರಸ್ವತಿಯನ್ನು ಆರಿಸಿದ್ದಕ್ಕಾಗಿ ಆ ಮಗುವಿನ ಜೊತೆಗೆ ಎಲ್ಲ ದೇವತೆಗಳು ಮನೆಗೆ ಬಂದರು ಅಂತ ಹೇಳಿ. ಅದಕ್ಕಾಗಿ ನಿಮಗೆ ಗೊತ್ತೈತೋ ಇಲ್ಲೋ, ನಾವು ಸಾಲಿಗ ಫಸ್ಟ್ ಸರಸ್ವತಿಯೇ ಪೂಜೆ ಮಾಡಿ ನಾವು ಐ ಬರೆಯೋದನ್ನು ಕಲಿತೀವಿ. ಸರಸ್ವತಿ ನಮಗೆ ಬುದ್ಧಿ ವಿದ್ಯೆ ಎಲ್ಲವನ್ನೂ ಕಲಿಸ್ತಾಳೆ. ಹೀಗಾಗಿ ಇವತ್ತು ಸರಸ್ವತಿ ಪೂಜೆ ನೋಡ್ರಿ, ಪ್ರತಿ ವರ್ಷ ವಿಜೃಂಭಣೆಯಿಂದ ಸರಸ್ವತಿ ಪೂಜೆ ಮಾಡೋದ್ರಿಂದಲೇ ಇಲ್ಲಿ ನಿಮ್ಮೆಲ್ಲರಲ್ಲಿ ಪ್ರತಿಭೆ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಸಂಸ್ಕಾರ ಅನ್ನೋದು ಬೇಕು. ಸಂಸ್ಕಾರ ಇದು ಸಂಸ್ಕಾರ ಅನ್ನೋದು ಬೇಕು. ಸಂಸ್ಕಾರ ಅಂದರೆ ಏನು ನೋಡ್ರಿ, ನಾವು ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ತನಕ, ಅದಲ್ಲದೆ ಸತ್ತಿಂದ 1ನೇ ವರ್ಷ ಏನು ಬರ್ತೈತಲ್ಲ, ಅಲ್ಲಿ 16ನೇ ಸಂಸ್ಕಾರ ಮುಗಿತೈತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಷೋಡಶ ಸಂಸ್ಕಾರಗಳು ಅಂತ ಕರಿತೀವಿ. 16 ಸಂಸ್ಕಾರಗಳು. ಈ 16 ಸಂಸ್ಕಾರಗಳಲ್ಲಿ ನಾವು ಪುರುಷಾರ್ಥಗಳು ಅಂತ ಮಾಡ್ತೀವಿ. ಅದರಲ್ಲಿ ವಿದ್ಯೆ ಅನ್ನೋದು, ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದಾಗ ವಿದ್ಯೆ ಅನ್ನೋದು ಬಹುಮುಖ್ಯ ಪಾತ್ರ ವಹಿಸ್ತೈತಿ. ವಿದ್ಯೆ ಕಲ್ತೀವಿ ಅಂದ್ರೇ ಮಾತ್ರ ನಾವು ಎಲ್ಲವನ್ನೂ ಸಾಧಿಸಬಹುದು ಅಂತ ಹೇಳಿ. ಇನ್ನೊಂದು ಕಡೆ ವಿಜಯ್ ಸಂಕೇಶ್ವರ ಅವರು ಹೇಳ್ತಾರೆ. ವಿಜಯ್ ಸಂಕೇಶ್ವರ ಅವ್ರು ಅಂದ್ರೆ ಗೊತ್ತಲ್ಲ, VRL ಓನರ್, 5,000 ಲಾರಿಗಳು ಇವು ಎಲ್ಲ ಅದಾವ, ಗೊತ್ತಲ್ಲ ನಿಮ್ಗೆ. ಅವರಿಗೆ ಒಬ್ರು ಕೇಳ್ತಾರಂತ, ಸರ್ ಇಷ್ಟೆಲ್ಲ ಮಾಡಿರಿ, ದುಡ್ಡು ಹೆಂಗೆ ಮಾಡೋದ್ರಿ ಅಂತ ಕೇಳ್ತಾರೆ. ನಮಗೂ ಹೇಳಿಕೊಡ್ರಲ್ಲ, ನೀವಿಷ್ಟೆಲ್ಲ ಮುಂದೆ ಹೋಗಿರಿ, ನಾವು ಮಾಡ್ತೀವಿ ದುಡ್ಡನ್ನು, ನಮ್ಗೆ ಹೇಳಿಕೊಡ್ರಲ್ಲ ಅಂತಂತಾರೆ. ಅವಾಗ ಅವ್ರು ಹೇಳ್ತಾರೆ ಒಂದು ಕಡೆ, ದುಡ್ಡು 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 ಅಂಥೇಳಿ ನೀನು ದುಡ್ಡಿನ ಹಿಂದೆ ಓಡಬೇಡಪ್ಪ. ಆದರೆ ನೋಡ್ರಿ, ದುಡ್ಡು 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 ಅಂತ ನೀನು ದುಡ್ಡಿನ ಹಿಂದೆ ಓಡಬೇಡ, ಮಾತ್ರ ನೀನು ಓಡೋದನ್ನು ಮಾತ್ರ ನಿಲ್ಲಿಸ್ಬೇಡ.
ನೋಡ್ರಿ, ನಾವು ದುಡ್ಡು 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 ಅಂತ ಹೋದ್ವಿ ಅಂದ್ರೆ ನಮ್ಮ ಸಂಸ್ಕಾರಗಳು, ಸಂಸ್ಕೃತಿಗಳು ಇವೆಲ್ಲವನ್ನು ಬಿಡ್ತಾ ಹೋಗ್ತೀವಿ. ಬರೀ ದುಡ್ಡು ಕಾಣಿಸ್ತಾ ಇರ್ತೈತಿ. ಆದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ ಓಡೋದನ್ನು ನಿಲ್ಲಿಸ್ಬೇಡ. ಓಡೋದಂದ್ರೆ ಏನು? ನಾವು ಎಲ್ಲವನ್ನು ಸಂಸ್ಕೃತಿ ಸಂಸ್ಕಾರಗಳನ್ನು ಅಪ್ಪಿಕೊಂಡು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂದ್ರೆ, ಅದ್ರ ಜೊತೆಗೆ ನಾವು ಶ್ರದ್ಧೆ, ಪ್ರಾಮಾಣಿಕತನ, ನಿಷ್ಠೆ, ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದು. ಹೌದಲ್ವಾ? ಈಗ ನಾವು ನೋಡೋಣ, ಒಂದು ಯಶಸ್ಸು ಪಡಿಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ ಹೇಳಿ. ನಿಮ್ಮಲ್ಲಿ ಐತಿ, ಎಲ್ಲರಲ್ಲಿನೂ ಐತಿ. ಆದರೂ ಸಹಿತ ನಾವು ಏನೇನು ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಪ್ರಪ್ರಥಮವಾಗಿ ನಾವು ಯಾವುದೇ ಕಾರ್ಯ ಮಾಡಬೇಕು ಅಂತಂದ್ರೆ ಕಾಯಕದಿಂದ ಮಾಡಬೇಕು. ನಾವು ಸ್ಮಾರ್ಟ್ ಆಗಬೇಕು. ಸ್ವಲ್ಪ ಸ್ಮಾರ್ಟ್ ಅಂತ ಕರಿತೀವಿ, ಸ್ಮಾರ್ಟರ್ ಅಂತ ಕರಿತೀವಿ. ಸ್ಮಾರ್ಟರ್ ಅಂದರೆ ಏನು ನೋಡ್ರಿ, ನೀವು ಮಾತಾಡ್ತಾ ಇದ್ರೆ ನಾ ಭಾಳ ಮಾತಾಡ್ತೀನಿ, 4-5 ತಾಸು ಮಾತಾಡ್ತೀನಿ. ನೋಡ್ರಿ, ಸ್ಮಾರ್ಟರ್ ಅಂದ್ರೆ ನಾವು ಹೆಂಗಾಗಬೇಕು? ಆಲ್ರೆಡಿ ನಾವು ಸ್ಮಾರ್ಟ್ ಅದೀವಿ, ಈಗ ಸ್ಮಾರ್ಟರ್ ಆಗಬೇಕು. ನೋಡ್ರಿ, ಒಂದು ಊರಾಗ ಒಬ್ಬ ಸಂಗಪ್ಪ, ಒಬ್ಬ ನಿಂಗಪ್ಪ ಅಂತ ಹೇಳಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ಇಬ್ಬರು ಕಾಯಕ ಸೇಮ್. ಇಬ್ಬರು ಕಟ್ಟಿಗೆ ಕಡಿತಾರ ಅರಣ್ಯದಾಗ ಹೋಗಿ, ಇಬ್ಬರು ಮಾರ್ಕೆಟ್ನಾಗ ಹೋಗಿ ಮಾರ್ತಾರ, ತಮ್ಮ ಉಪಜೀವನ ನಡೆಸ್ತಾ ಇರ್ತಾರೆ. ಸೇಮ್, ಇಬ್ಬರದು ಸೇಮ್. ಆದ್ರೆ ಸಂಗಪ್ಪ ಅನ್ನವ ಶ್ರೀಮಂತ ಆದ, ನಿಂಗಪ್ಪ ಅನ್ನವ ಬಡವನಾದ. ಯಾಕೆ ಹಿಂಗಾಯ್ತು? ಇಬ್ಬರದು ಸೇಮ್, ಇಬ್ಬರು ಕರೆಕ್ಟ್ ಕೆಲಸ ಮಾಡ್ತಾರೆ ಇಬ್ಬರು. ಯಾಕೆ ಹಿಂಗೆ ಅಂತ ನಾವು ನೋಡಿದಾಗ ಗೊತ್ತಾಗ್ತೈತಿ. ಒಬ್ಬ ಅದರಲ್ಲಿ ಸ್ಮಾರ್ಟರ್ ಇದ್ದ, ಸ್ಮಾರ್ಟಿನ ಜೊತೆಗೆ ಸ್ಮಾರ್ಟರ್ ಇದ್ದ. ಏನಿದ್ದ? ನಿಂಗಪ್ಪ ಅನ್ನವ ಡೈಲಿ ಹೋಗ್ತಿದ್ದ. 10 ವರ್ಷ 12 ವರ್ಷ ಆಯಿತು ಹೋಗೋದು, ಬೆಳಿಗ್ಗೆ ಏಳೋದು, ಕೊಡ್ಲಿ ತಗೊಳ್ಳೋದು, ಗಿಡ ಕಡೆ ಹೋಗೋದು ಡೈಲಿ. ಅದು ಕ್ರಮೇಣ ಏನಾಗ್ಬಿಡ್ತು ಅಂದ್ರೆ ಆ ಕೊಡ್ಲಿ ನೋಡ್ರಿ ಮೆಲ ಒಂದೇ ಕೆಲಸ ಮಾಡಿದಾಗ ಏನಾಗ್ತೈತಿ? ಕೊಡ್ಲಿ ಮಂಡಾಗ್ಬಿಡ್ತೈತಿ. ಹೌದಾ? ಇದರಿಂದ ಏನಾಯ್ತು ಅಂದ್ರೆ ಅವನು ಮೊದಲ 4 ಗಿಡ 5 ಗಿಡ ಕಡಿಯೋದು, ಆಮೇಲೆ 1 ಗಿಡ ಅರ್ಧ ಗಿಡನೂ ಕಡಿಯೋಕೆ ಆಗಲಿಲ್ಲ. ಆದ್ರೆ ಅದನ್ನ ಸಂಗಪ್ಪ ನಾವು ಶ್ರೀಮಂತ ಹಾಕೋತ ಹೊಂಟಿದ್ದ. ಹೆಂಗಂದ್ರೆ ಅವನಲ್ಲಿ ಸ್ವಲ್ಪ ಬದಲಾವಣೆ. ಅವನು ಏನು ಮಾಡ್ತಿದ್ದ ಅಂದ್ರೆ ಆ ಕೊಡ್ಲಿಯನ್ನು ತಗೊಂಡು ಡೈಲಿ ಹೊಸಿತಿದ್ದ, ಅಂದ್ರೆ ಶಾರ್ಪ್ ಮಾಡ್ತಿದ್ದ. ಆ ಶಾರ್ಪ್ ಮಾಡಿ ಆ ಕೊಡ್ಲಿಯನ್ನು ತಗೊಂಡು ಹೋಗಿ ಫಾಸ್ಟ್ ಆಗ್ತಿತ್ತು ಕೆಲಸ. ಶಾರ್ಪ್ ಕೊಡ್ಲಿ ಇತ್ತಂದ್ರೆ ಫಾಸ್ಟ್ ಕೆಲಸ ಆಗ್ತಿತ್ತು. ಅವನು ಮಾರ್ಕೆಟಿಗೆ ಹೋಗ್ತಿದ್ದ, ಅಲ್ಲೇ ಹಣನೂ ಜಾಸ್ತಿ ಬರ್ತಿತ್ತು. ಹೀಗಾಗಿ ಆತ ಶ್ರೀಮಂತ ಹಾಕೋತ ಹೋದ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ ಈ ಕಥೆಯಿಂದ ನಾವು ಏನು ತಗೋಬೇಕು ಬೋಧನೆ ಅಂತಂದ್ರೆ, ನಾವು ಸ್ಮಾರ್ಟ್ ಅಂತೂ ಅದೀವಿ, ಓಕೆನಾ? ಸ್ಮಾರ್ಟ್ ಜೊತೆಗೆ ಸ್ಮಾರ್ಟರ್ ಆಗಬೇಕು. ಸ್ಮಾರ್ಟರ್ ಅಂದರೆ ಏನು? ನಾವು ವಿದ್ಯೆ ಬುದ್ಧಿ ಇವೆಲ್ಲ ಏನದಲ್ಲ ಇವೆಲ್ಲವನ್ನು ಕರೆಕ್ಟಾಗೆ ಮಾಡಬೇಕು. ನಾವು ಅಭ್ಯಾಸ ಮಾಡ್ತಿರ್ತೀವಿ, ಯಾವುದೋ ಒಂದು ಮೆಸೇಜ್ ಬಂತು, ಅದು ಅಭ್ಯಾಸ ಬಿಡ್ತೀವಿ, ಮೆಸೇಜ್ ನೋಡ್ತೀವಿ. ಅಲ್ಲ, ಅಭ್ಯಾಸನಲ್ಲಿ ಏಕಾಗ್ರತೆ ಬೇಕು. ನಾವು ಯಾವುದನ್ನು ಓದ್ತೀವಿ ಅದು ಮನದಾಳದಿಂದ ಏಕಾಗ್ರತೆಯಿಂದ ಸಾಧಿಸ್ತೀವಿ ಅಂದ್ರೆ, ಇವತ್ತು ನಿಮ್ಮ ಹಿರಿಯ ಅಕ್ಕಂದಿರು ಅಣ್ಣ ತಮ್ಮಂದಿರು ನೋಡಿರಿ ನೀವು, ಪ್ರತಿಭೆ ಪ್ರೈಸ್ ಅಂತ ತಗೊಂಡಾರ. ಹಂಗೆ ನೀವು ಮುಂದೊಂದು ದಿನ ತಗೋಬಹುದು ಅಂತ ಹೇಳಿ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಶಾರ್ಪನಿಂಗ್ ಟೂಲ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಕಾರ್ಯ ಮಾಡೋದಾದ್ರೆ ನಾವು ಕರೆಕ್ಟಾಗಿ ಏಕಾಗ್ರತೆಯಿಂದ ಮಾಡೋದ್ರಿಂದ ಅದರಲ್ಲಿ ನಾವು ಪ್ರಾವೀಣ್ಯತೆಯನ್ನು ಪಡಿತೀವಿ ಅಂತ ಹೇಳಿ. ಓದು ಅಂದ್ರೆ ಬರೀ ಓದೋದಲ್ಲ ನೋಡ್ರಿ. ಬುಕ್ಕ ಹಿಡ್ಕೊಂಡು ಕೂತು ಓದೋದನ್ನ ಓದ್ಕೊಂತ ಹೋಗ್ತೀವಿ. ಕೆಲವೊಬ್ರು ಜೋರಾಗೆ ಓದ್ತೀರಿ, ಕೆಲವೊಬ್ರು ಸಾವಕಾಶ ಓದ್ತೀರಿ, ಕೆಲವೊಬ್ರು ಮನಸ್ಸಿನಾಗ ಓದ್ತೀರಿ, ಕೆಲವೊಬ್ರು ಮುಂದೆ TV ಹಚ್ಚಿರ್ತೀರಿ, ಹಿಂದೆ ಓದ್ತೀರಿ. ಏನು ಮಾಡಕತ್ತೀವಿ? ಓದಾಕತ್ತೀನಿ. ಹೌದು, ನಾನು ಓದಾಕತ್ತೀನಿ. ಆದ್ರೆ ಓದೋದು ಹೆಂಗೆ? ಓದೋದು ಇದು ನಾವೇನು ಮಾಡಬೇಕಾಗ್ತದೆ ಅಂದ್ರೆ, ಯಾವುದೇ ಒಂದು ಓದೋದು, ಒಂದು ಪ್ಯಾರಾಗ್ರಾಫ್ ಇರಲಿ, ಒಂದು ಲೈನ್ ಇರಲಿ, ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಅದನ್ನು ಕರಗತ ಮಾಡ್ಕೊಂಡಿವಿ ಅಂದ್ರೆ ನಾವು ಯಶಸ್ಸಿನ ಹಂತಗಳನ್ನು ದಾಟ್ತಾ ಹೋಗ್ತೀವಿ ಅನ್ನೋದನ್ನು ನಾವು ಕಲಿತೀವಿ ಅಂಥೇಳಿ. ಇನ್ನು ಸದ್ಯದ ಜಗತ್ತು ಆಧುನಿಕ ಜಗತ್ತು, ಅದಲ್ಲದೆ ಟೆಕ್ನಾಲಜಿ ಜಗತ್ತು ಅಂತ ಕರಿತೀವಿ. ನನಗೆ ಅನಿಸ್ತದ, ನೀವು ಸಣ್ಣ ಮಕ್ಕಳು ಅದೀರಿ ಅಂದ್ರೆ ಮನೆ ಒಳಗೆ ಮೊನ್ನೆ ಕರೋನಾ ಸಲುವಾಗಿ ನಿಮ್ಗೆಲ್ಲರಿಗೂ ಒಂದೊಂದು ಮೊಬೈಲ್ ಕೊಡ್ಸ್ಯಾರ. ಗೂಗಲ್ ಇದ್ರೊಳಗೆ ಪಾಠ ಕೇಳಾಕ ಅಂತ ಹೇಳಿ ಎಲ್ಲರ ಮನೆಗೂ ಎಲ್ಲರಿಗೂ ಒಂದೊಂದು ಮೊಬೈಲ್ ಐತಿ. ಆ ಮೊಬೈಲ್ ಬಂದು ನೀವು ಮೊಬೈಲ್ ಒಳಗೆ ಸ್ನ್ಯಾಪ್ಚಾಟು, ಹೌದಾ, ವಾಟ್ಸಪ್ಪು, ಯೂಟ್ಯೂಬು ಇಂಥವು ನೋಡ್ತಾ ಕುಂದಿರ್ತೀರಿ.
ಇರಬೇಕು. ಜ್ಞಾನ ಕೊಡ್ತೈತಿ, ಯಾವುದೇ ಒಂದು ಇರಲಿ ಜ್ಞಾನ ಕೊಡ್ತೈತಿ. ಆ ಜ್ಞಾನವನ್ನು ಹೆಂಗೆ ತಗೋಬೇಕು ಅಂತ ಹೇಳಿ ಮಲ್ಟಿಪಲ್ ಸ್ಕಿಲ್ ಅಂತ ಕರಿತೀವಿ ನಾವು. ಮಲ್ಟಿಪಲ್ ಸ್ಕಿಲ್ ಅಂದ್ರೆ ಓದಿನ ಜೊತೆಗೆ ಅನೇಕ ಕೌಶಲ್ಯಗಳನ್ನು ಕರಗತ ಮಾಡ್ಕೊಳ್ಳೋದು ಅಂತ ಹೇಳಿ. ಅನೇಕ ಕೌಶಲ್ಯಗಳು ಅಂದರೆ ಏನು ನೋಡ್ರಿ, ನಿಮಗೆ ಬಹುಶಃ ಪ್ರತಿಭಾ ಪುರಸ್ಕಾರ ಅದ ಅಂದ್ರೆ ಸ್ಪೋರ್ಟ್ಸದು ಕಾಂಪಿಟೇಷನ್ ಮಾಡಿಸಿರ್ಬೇಕು. ಸ್ಪೋರ್ಟ್ಸದು ಕಾಂಪಿಟೇಷನ್ ಮಾಡಿಸಿರ್ತಾರೆ, ರಂಗೋಲಿ ಕಾಂಪಿಟೇಷನ್ ಮಾಡಿಸಿರ್ತಾರೆ, ಭಾಷಣ ಸ್ಪರ್ಧೆ ಇವೆಲ್ಲವೂ ನಡೆದಿರ್ತಾವೆ. ಇದ್ರೊಳಗೆ ನೋಡ್ರಿ, ಅಷ್ಟೂರು ನೀವು ಸ್ಪೋರ್ಟ್ಸಿಗೆ ಹೋಗ್ತೀರೇನೋ ಇಲ್ಲ. ಅದರಲ್ಲಿ ಕೆಲವೊಬ್ಬರಿಗೆ ಅಭಿರುಚಿ ಇರ್ತೈತಿ, ಅವರಿಗೆ ಅದ್ರ ಕಡೆ ಇಂಟ್ರೆಸ್ಟ್ ಇರ್ತೈತಿ, ಅವರು ಅದನ್ನು ಕೌಶಲ್ಯವನ್ನು ಬಳಸ್ಕೊಂಡು ಅವ್ರು ಮುಂದೆ ಹೋಗ್ತಾರೆ, ಅವ್ರು ಪ್ರೈಸ್ ಪಡಿತಾರೆ. ಹಿಂಗೆ ನಾವೇನು ಮಾಡಬೇಕು ಅಂತಂದ್ರೆ ಓದಿನ ಜೊತೆಗೆ ಎಲ್ಲವನ್ನೂ ಕೌಶಲ್ಯಗಳು, ಎಲ್ಲ ಕೌಶಲ್ಯಗಳು. ಇವತ್ತು ಕೆಲವೊಬ್ಬರಿಗೆ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇರ್ತೈತಿ, ಕೆಲವೊಬ್ಬರಿಗೆ ಹಾಡಕ್ಕೆ ಇಂಟ್ರೆಸ್ಟ್ ಇರ್ತೈತಿ. ಈ ಎಲ್ಲ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಂತ ಕರಿತೀವಿ. ಅಭ್ಯಾಸ ಇದು ಪಠ್ಯ ಚಟುವಟಿಕೆ. ಪಠ್ಯೇತರ ಚಟುವಟಿಕೆಗಳನ್ನು ಸಹಿತ ನಾವು ಅಳವಡಿಸ್ಕೊಂಡಿವಿ ಅಂದ್ರೆ ಯಶಸ್ಸಿನ ಬಾಗಿಲು ನಾವು ಹತ್ತಬಹುದು ಅಂತ ಹೇಳಿ. ಅದೇ ರೀತಿ ಇದು ಎಲ್ಲವನ್ನು ನಾವು ಸಾಧಿಸಿದ್ದೀವಿ ಅಂದ್ರೆ ಲಾಸ್ಟ್ ಒಂದು ಗುರು ಮಂತ್ರ ಬರ್ತೈತಿ. ಯಾವುದು ಅಂತಂದ್ರೆ ಐ ಆಮ್ ಸ್ಪೆಷಲ್ ಅಂತ ಹೇಳಿ. ನಾನು ಸ್ಪೆಷಲ್ ಅದೀನಿ, ಹೌದಾ? ನೀವು ಸ್ಪೆಷಲ್ ಅದೀರಿ. ಎಲ್ಲರೂ ಪ್ರತಿಯೊಬ್ಬರಲ್ಲಿ ಅವರದೇ ಆದಂಥ ಒಂದು ಸೂಕ್ತ ಗುಣ ಕೂಡಿದ್ದಿರ್ತೈತಿ. ಯಾರು ಅವರವರದೇ ಆದಂಥ ಒಂದು ಕಲೆಗಳಲ್ಲಿ ಅವರು ಪ್ರಾವೀಣ್ಯತೆ ಪಡೆದಿರ್ತಾರೆ. ಇದೇ ಕಲೆ ಅದೇ ಕಲೆ ಅಂತ ಇರಂಗಿಲ್ಲ. ಪ್ರತಿಯೊಬ್ಬರು ತನ್ನದೇ ಆದಂಥ ಕಲೆ ಇರ್ತೈತಿ. ಆ ಕಲೆಯನ್ನು ಗುರುತಿಸ್ಕೊಂಡು ಅದರಲ್ಲಿ ನಾವು ಬೆಳೆದಿವಿ ಅಂದ್ರೆ ನಾವು ಏನಾಗ್ತೀವಿ ಅಂದ್ರೆ ನಾವು ಸ್ಪೆಷಲ್ ಆಗ್ತೀವಿ ಅಂತ ಹೇಳಿ. ಆಮೇಲೆ ನೋಡ್ರಿ, ಸುಧಾಮೂರ್ತಿ ಇನ್ಫೋಸಿಸ್ ಅನ್ನು ಕಟ್ಟರು. ಅದೇ ರೀತಿ ಲತಾ ಮಂಗೇಶ್ಕರ್ ತನ್ನಲ್ಲಿ ಹಾಡುವ ಕಲೆಯನ್ನು ಬೆಳೆಸಿದ್ಲು ಅಂತ ಹೇಳಕ್ಕೆ ಲತಾ ಮಂಗೇಶ್ಕರ್ ಆದ್ಲು. ನಾವು ಅಂತೀವಿ ಇಲ್ಲ ನಂಗೆ ಹಾಡ ಭಾಳ ಚಲೋ ಬರ್ತೈತಿ, ನನಗಲ್ಲ ಲತಾ ಮಂಗೇಶ್ಕರ್ ಆಗುವಂಗೆ ಭಾಳ ಇಷ್ಟ ಐತಿ. ಗಂಡು ಹುಡುಗರು ಅಂತಾರೆ ನಂಗೆ ಕ್ರಿಕೆಟ್ ಭಾಳ ಇಷ್ಟ, ನಾನೇನಾಗ್ತೀನಿ, ನಾನು ಸಚಿನ್ ತೆಂಡೂಲ್ಕರ್ ಆಗ್ತೀನಿ. ನಂಗೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ಭಾಳ ಇಷ್ಟ, ನಾನು ಅದನ್ನು ಪ್ರಾವೀಣ್ಯತೆ ಗಳಿಸ್ತೀನಿ. ಹೌದು, ನಾನೇನಂತೀನಿ ಅಂದ್ರೆ ನಿಮ್ಮಲ್ಲಿಯ ಸೂಕ್ತ ಗುಣವನ್ನು ತಿಳ್ಕೊಂಡು ಲತಾ ಮಂಗೇಶ್ಕರ್ ಹಂಗ ಸಚಿನ್ ಹಂಗ ನಾವು ಆಗೋಕ್ಕಿಂತ ನಾವೇ ಏನಾದರೂ ಒಂದು ಸ್ಪೆಷಲ್ ಆಗಬೇಕು, ನಮ್ಮಂಗೆ ಇನ್ನೊಬ್ರು ಆಗಬೇಕು. ಮೊನ್ನೊಬ್ರು ಶೂಟರ ಪ್ರೈಸ್ ಪಡೆದ್ರು, ಹೌದಾ? ಆ ರೀತಿ ನಾವು ಹೆಂಗಾಗಬೇಕು ಅಂದ್ರೆ ಮುಂದೆ ನೀವು ಕಲ್ತು ಹೋಗಿಂದ ಟೀಚರ್ಸ್ ಹೇಳಬೇಕು, ಇಂಥ ಸ್ಟೂಡೆಂಟ್ ಇಷ್ಟು ಶಾಣೆ ಇದ್ರು, ನೀವು ಅವ್ರಂಗೆ ಆಗ್ಬೇಕ್ರಿ ಅಂತ ಅನ್ಬೇಕು. ಹಂಗೆ ನಾವು ಸ್ಪೆಷಲ್ ಆಗಬೇಕು ಅಂದಾಗ ಮಾತ್ರ ನಮ್ಮ ಒಂದು ಎಜುಕೇಷನ್ ಇದು ಕಂಪ್ಲೀಟ್ ಆಗ್ತದ ಅಂತಂತೀನಿ. ಅದೇ ರೀತಿ ಓದಿನ ಜೊತೆಗೆ ಅನೇಕ ಕೌಶಲ್ಯಗಳು ಬೇಕು. ಅದಲ್ಲದೆ ಈ ಕಾರ್ಯಕ್ರಮ ಏನು ಅಂದರೆ ಇಂಥ ವಿದ್ಯಾರ್ಥಿಗಳಲ್ಲಿಯ ಒಂದು ಸೂಕ್ತ ಗುಣಗಳನ್ನು ಹೊರಗೆಳೆದು ಅದನ್ನು ಪ್ರದರ್ಶಿಸಿ ಉಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಡುವುದು ಅಂತ ಒಂದು ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.